19 ಮಾರ್ಚ್ 1998 ಎರಡನೇ ಬಾರಿ ಭಾರತದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅದಾದ ಕೇವಲ 13 ತಿಂಗಳುಗಳ ನಂತರ ವಿಶ್ವಾಸ ಮಂಡನೆಯಲ್ಲಿ ಕೇವಲ 1 ಮತದ ಅಂತರದಿಂದ ತಮ್ಮ ಸ್ಥಾನವನ್ನ ಕಳೆದುಕೊಂಡರು. ಪರಿಣಾಮವಾಗಿ ಅವರ ಬಿಜೆಪಿ ಸರ್ಕಾರ ಪತನವಾಯಿತು. ಈ ರಾಜಕೀಯ ಜಂಜಾಟದ ನಡುವೆ ಭಾರತಕ್ಕೆ ದೊಡ್ಡ ಸಂಕಷ್ಟವೊಂದು ಎದುರಾಯಿತು. 1999ರಲ್ಲಿ ಕೆಲವು ಭಯೋತ್ಪಾದಕರು ಹಾಗೂ ಪಾಕಿಸ್ತಾನಿ ಸೈನಿಕರು ಭಾರತೀಯ ಭೂಪ್ರದೇಶದೊಳಗೆ ನುಗ್ಗಿದ್ರು. ಆಗ ಆರಂಭ ಆದ ಯುದ್ಧವೇ ಕಾರ್ಗಿಲ್ ಯುದ್ಧ. ಕಾರ್ಗಿಲ್ ಯುದ್ಧ ನಡೆಯುವ 3 ತಿಂಗಳ ಹಿಂದೆ ಅಂದ್ರೆ 21 ಫೆಬ್ರವರಿ 1999 ಭಾರತದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ನಡುವೆ ಲಾಹೋರ್ ಶಾಂತಿ ಒಪ್ಪಂದವಾಗಿತ್ತು. ಪಾಕಿಸ್ತಾನ ಒಪ್ಪಂದವನ್ನ ಮುರಿದಿದ್ರು. ಆ ಸಂದರ್ಭದಲ್ಲಿ ಮುಂದಿನ ಚುನಾವಣೆವರೆಗೆ ತಾತ್ಕಾಲಿಕ ಪ್ರಧಾನಿಯಾಗಿದ್ದ ವಾಜಪೇಯಿಯವರ ತಂತ್ರಗಾರಿಕೆಗಳು ಆ ಯುದ್ಧವನ್ನ ಗೆಲ್ಲಿಸಿತು. ಆ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಭಾರತ ಶಾಂತಿಪ್ರಿಯ ರಾಷ್ಟ್ರವೇ, ಆದರೆ ಕೆಣಕಿದಾಗ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಲು ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಎಂಬ ಸ್ಪಷ್ಟ ಸಂದೇಶ ರವಾನಿಸಿದ್ರು. ಹಾಗಿದ್ರೆ ವಾಜಪೇಯಿ ಉಪಯೋಗಿಸಿದ ಆ ತಂತ್ರಗಾರಿಕೆಗಳೇನು, ಅವರ ರಾಜಕೀಯ ಏರಿಳಿತಗಳು ಹೇಗಿದ್ದವು ಎಂಬ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮನ್ನ ತಲುಪುತ್ತೆ. ವಾಜಪೇಯಿಯವರು 25 ಡಿಸೆಂಬರ್ 1924ರಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಜನಿಸಿದ್ರು. ವಿಕ್ಟೋರಿಯಾ ಕಾಲೇಜಿನಿಂದ BA ಪದವಿ ಮತ್ತು ಕಾನ್ಪುರದ DAV ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ವಿಭಾಗದ MA ಪದವಿಯನ್ನು ಪೂರ್ಣಗೊಳಿಸಿದ್ರು. ವಾಜಪೇಯಿ ಕೇವಲ 16 ವರ್ಷದವರಾಗಿದ್ದಾಗಲೇ RSSಗೆ ಸೇರಿದ್ರು. ಅದ್ಭುತ ಭಾಷಣಗಾರ, ಲೇಖಕ, ಪತ್ರಕರ್ತ ಹಾಗೂ ಸ್ನೇಹಜೀವಿಯಾಗಿದ್ದ ಅವರು ರಾಜಕಾರಣಕ್ಕೆ ಧುಮಿಕಲು ಬಹು ಸಮಯ ಹಿಡಿಯಲಿಲ್ಲ. 1957ರಲ್ಲಿ ವಾಜಪೇಯಿ ಅಂದಿನ RSSನ ರಾಜಕೀಯ ಅಂಗವಾಗಿದ್ದ ಭಾರತೀಯ ಜನಸಂಘ ಎಂಬ ಪಕ್ಷದಿಂದ ಉತ್ತರ ಪ್ರದೇಶದ ಬಲರಾಂಪುರ ಕ್ಷೇತ್ರದಿಂದ ಮೊದಲ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದರು. ಲೋಕಸಭೆಯಲ್ಲಿನ ಅವರ ಭಾಷಣದಿಂದ ಪ್ರಧಾನಿ ನೆಹರು ಅವರು ತುಂಬಾ ಪ್ರಭಾವಿತರಾದರು. ವಾಜಪೇಯಿ ಸದಾ ನನ್ನನ್ನು ಟೀಕಿಸುವ ಯುವ ವಿರೋಧ ಪಕ್ಷದ ನಾಯಕರು, ಆದರೆ ನನ್ನ ಪ್ರಕಾರ ಅವರು ಭವಿಷ್ಯದ ಉಜ್ವಲ ನಾಯಕ ಎನ್ನುವಂತಹ ಪ್ರಶಂಸೆಯ ಮಾತುಗಳನ್ನ ಆಡಿದರು. ವಾಜಪೇಯಿ ತಮ್ಮ ವಾಕ್ಚಾತುರ್ಯದ ಮೂಲಕ ವೇಗವಾಗಿ ಜನಮನಗಳಲ್ಲಿ ಪರಿಚಿತರಾದವರು. 10 ಬಾರಿ ಲೋಕಸಭೆ ಮೂಲಕ ಹಾಗೂ 2 ಬಾರಿ ರಾಜ್ಯಸಭೆ ಮೂಲಕ ಸಂಸದರಾಗಿದ್ದ ವಾಜಪೇಯಿ ಅವರ ರಾಜಕೀಯ ಜೀವನ ಸುಲಭದ್ದಲ್ಲ. ಭಾರತೀಯ ಜನಸಂಘ 1967ರಲ್ಲಿ 249 ಸ್ಥಾನಗಳ ಪೈಕಿ ಕೇವಲ 35 ಸ್ಥಾನಗಳನ್ನ ಗೆದ್ದಿತ್ತು. ಆದರೆ ಆಗ ಅದೇ ಬಿಜೆಪಿಯ ದೊಡ್ಡ ಸಾಧನೆ ಅಂದ್ರೆ ಊಹೆ ಮಾಡಿ ಅಲ್ಲಿವರೆಗೆ ಕಾಂಗ್ರೆಸ್ನ ಪ್ರಭಾವ ಎಷ್ಟಿತ್ತು ಅಂತ. ಈ ಗೆಲುವಿನಿಂದ 1968ರಲ್ಲಿ ವಾಜಪೇಯಿ ಬಿಜೆಪಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. 1975ರಲ್ಲಿ ಇಂದಿರಾ ಗಾಂಧಿಯವರು ಘೋಷಿಸಿದ ತುರ್ತು ಪರಿಸ್ಥಿತಿಯು ಕಾಂಗ್ರೆಸ್ ಪಾರುಪತ್ಯದ ರಾಜಕೀಯ ಆಟವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. 1975ರ ಜೂನ್ 25ರಂದು ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ರು ಇಂದಿರಾ ಗಾಂಧಿಯವರು. ಈ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ವಿರೋಧ ಪಕ್ಷಗಳ ಅನೇಕ ನಾಯಕರನ್ನ ಇಂದಿರಾ ಗಾಂಧಿಯವರು ಜೈಲಿಗೆ ಹಾಕಿದ್ರು. ವಾಜಪೇಯಿಯವರನ್ನ ಕೂಡ ಬೆಂಗಳೂರು ಜೈಲಿನಲ್ಲಿ ಇಟ್ಟಿದ್ರು. ಸುಮಾರು 19 ತಿಂಗಳುಗಳ ಕಾಲ ಅವರನ್ನ ಬಂಧನದಲ್ಲಿಟ್ಟಿದ್ರು. 1977ರಲ್ಲಿ ತುರ್ತು ಪರಿಸ್ಥಿತಿ ಹಿಂಪಡೆದ ನಂತರ ವಾಜಪೇಯಿಯವರ ಪಕ್ಷ ಜನತಾ ಪಕ್ಷದ ಮೈತ್ರಿಗೆ ಸೇರಿತು. ಸ್ವಾತಂತ್ರ್ಯದ ನಂತರ ಮೊದಲ ಬಾರಿ ಕಾಂಗ್ರೆಸ್ ಹೊರತುಪಡಿಸಿ ಜನತಾ ಪಕ್ಷದ ಮೊರಾರ್ಜಿ ದೇಸಾಯಿ ಪ್ರಧಾನಿಯಾದರೆ ವಾಜಪೇಯಿ ವಿದೇಶಾಂಗ ಸಚಿವರಾದರು. ಆದರೆ 1979ರಲ್ಲಿ ಜುಲೈನಲ್ಲಿ ಮೈತ್ರಿ ಸರ್ಕಾರದಲ್ಲಿ ಉಂಟಾದ ಆಂತರಿಕ ಕಲಹಗಳಿಂದ ಸರ್ಕಾರ ಪತನವಾಯಿತು. ವಾಜಪೇಯಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜನಸಂಘವನ್ನ ವಿಸರ್ಜನೆ ಮಾಡಿ RSS ಮತ್ತು ಜನಸಂಘದ ಪ್ರಮುಖ ನಾಯಕರನ್ನ ಸೇರಿಸಿ ಏಪ್ರಿಲ್ 6, 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಥವಾ ಬಿಜೆಪಿಯನ್ನ ಆರಂಭಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಬಿಜೆಪಿಯ ಮೊಟ್ಟಮೊದಲ ಅಧ್ಯಕ್ಷರಾದರು. ಇಂದಿಗೆ ಬಿಜೆಪಿ ಅತ್ಯಂತ ಪ್ರಾಬಲ್ಯ ಪಕ್ಷ. ಆದರೆ ವಾಜಪೇಯಿಯವರು ಈ ಕನಸನ್ನ ಆರಂಭಿಸಿದಾಗ ಇದೇ ಪರಿಸ್ಥಿತಿ ಇರಲಿಲ್ಲ. 16 ವರ್ಷದ ಕಠಿಣ ತಪಸ್ಸು ಬಿಜೆಪಿಗಿತ್ತು. 1996ರಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದಿದ್ದು ಕೇವಲ 2 ಸೀಟು. ಬಿಜೆಪಿ ದಿಗ್ಗಜ LK ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಆ ಇಬ್ಬರು ಸದಸ್ಯರು. ಆ ವರ್ಷ ಇಂದಿರಾ ಗಾಂಧಿಯವರ ಹತ್ಯೆಯ ಸಿಂಪಥಿ ಕಾಂಗ್ರೆಸ್ಗೆ ದೊಡ್ಡ ಗೆಲುವನ್ನ ನೀಡಿತು. ಆದರೆ ಆ ಇಬ್ಬರು ಸದಸ್ಯರು ಲೋಕಸಭೆಯಲ್ಲಿ ಮಾಡಿದ ಅಬ್ಬರದ ಭಾಷಣಗಳು, ವಾಜಪೇಯಿಯವರ ಹೋರಾಟಗಳು ಬಿಜೆಪಿಯನ್ನ ಮುನ್ನೆಲೆಗೆ ತರಲು 16 ವರ್ಷ ತೆಗೆದುಕೊಂಡು 1996ರಲ್ಲಿ ಮೊಟ್ಟಮೊದಲ ಬಾರಿಗೆ ಬಿಜೆಪಿ 161 ಸ್ಥಾನಗಳನ್ನ ಗೆದ್ದರೂ ಸಹ ಬಹುಮತಕ್ಕೆ ಬೇಕಾದ ನಂಬರ್ಸ್ ಇರಲಿಲ್ಲ. ಪ್ರಧಾನಿಯಾಗಿ ಮೇ 16ರಂದು ಪ್ರಮಾಣ ಸ್ವೀಕರಿಸಿದ ವಾಜಪೇಯಿ ಮೈತ್ರಿ ಸರ್ಕಾರ ರಚಿಸಲು ಬೇರೆ ಪಕ್ಷಗಳು ಬೆಂಬಲ ನೀಡದಿದ್ದರಿಂದ 13 ದಿನಗಳ ನಂತರ ಜೂನ್ 1ರಂದು ರಾಜೀನಾಮೆ ನೀಡಿದ್ರು. ಆಗ ಹೊಸ ತಂತ್ರಗಾರಿಕೆಯೊಂದಿಗೆ 2 ವರ್ಷಗಳ ಕಾಲ ಹಲವು ರಾಜ್ಯಗಳ ಸ್ಥಳೀಯ ಪಕ್ಷಗಳನ್ನ ಮನವೊಲಿಸುತ್ತಾ ಮೇ 1998ರಂದು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಮೈತ್ರಿಕೂಟವನ್ನ ರಚಿಸಿದ್ರು. ಇದರ ಪರಿಣಾಮವಾಗಿ 1998ರ ಚುನಾವಣೆಯಲ್ಲಿ NDA ಮೈತ್ರಿಕೂಟ 182 ಸೀಟು ಗಳಿಸಿ ವಾಜಪೇಯಿ 2ನೇ ಬಾರಿ ಪ್ರಧಾನಿಯಾದರು. ಆದರೆ ಅಲ್ಲಿಯೂ ಸಹ ಅಟಲ್ಜಿ ಅವರ ಕಷ್ಟದ ದಿನ ಮುಗಿಯಲಿಲ್ಲ.
ಎನ್ಡಿಎ ಮೈತ್ರಿಕೂಟದಲ್ಲಿದ್ದ ತಮಿಳುನಾಡಿನ ಜಯಲಲಿತಾ ಅವರ ಅಧ್ಯಕ್ಷತೆಯ ಎಐಎಡಿಎಂಕೆ ಪಾರ್ಟಿ ತನ್ನ ಬೆಂಬಲವನ್ನ ಹಿಂತೆಗೆದುಕೊಂಡ ಕಾರಣ ಕೇವಲ ಒಂದೇ ಒಂದು ಮತದ ಕೊರತೆಯಿಂದ ಅಟಲ್ ಸರ್ಕಾರ ಮತ್ತೆ ಪತನವಾಯಿತು. ಬಹುಶಃ ಅಟಲ್ ವಾಜಪೇಯಿ ಅವರಿಗೆ ಅತಿ ಹೆಚ್ಚು ನೋವು ಕೊಟ್ಟಂತಹ ಸಂಗತಿ ಇದೇ ಇರಬಹುದು. ವಾಜಪೇಯಿ ರಾಜೀನಾಮೆ ನೀಡಿದ್ರು, ಮುಂದಿನ ಸರ್ಕಾರ ರಚನೆವರೆಗೆ ತಾತ್ಕಾಲಿಕ ಪ್ರಧಾನಿಯಾಗಿದ್ರು. ಈ ರಾಜಕೀಯ ಜಂಜಾಟದ 2 ವಾರದ ನಂತರ ಅಂದ್ರೆ 3 ಮೇ 1999ರಂದು ಆರಂಭವಾದ ಕಾರ್ಗಿಲ್ ಯುದ್ಧ 3 ತಿಂಗಳು ನಡೆಯಿತು. ಅಲ್ಲಿ ವಾಜಪೇಯಿಯೊಂದು ಬಹಳ ತಂತ್ರಾತ್ಮಕ ನಿರ್ಧಾರ ತೆಗೆದುಕೊಂಡ್ರು. ದೊಡ್ಡಣ್ಣ ಅಮೆರಿಕಾಗೆ ಹಾಗೂ ಪಾಕಿಸ್ತಾನದ ಮಿತ್ರಪಕ್ಷಗಳಿಗೆ ಪಾಕ್ ಶಾಂತಿ ಒಪ್ಪಂದ ಮುರಿದು ಸಂಘರ್ಷವನ್ನ ಆರಂಭಿಸಿದ ಬಗ್ಗೆ ಹಾಗೂ ಭಾರತೀಯ ಸೇನೆ ಸಂಪೂರ್ಣ ಸ್ವತಂತ್ರವಿದ್ದರೂ ಸಹ ಪಾಕಿಸ್ತಾನದ ಭೂಭಾಗಗಳಿಗೆ ಹಾನಿ ಮಾಡದೆ ಕೇವಲ ಭಾರತೀಯ ಭೂಭಾಗಗಳನ್ನು ರಕ್ಷಿಸಿಕೊಳ್ಳುತ್ತಿರುವುದನ್ನ ಮನವರಿಕೆ ಕೊಡಿಸಿ ಅಮೆರಿಕದ ಬೆಂಬಲವನ್ನ ಪಡೆದುಕೊಂಡ್ರು. ಐಎಂಎಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಮುಂತಾದ ಸಂಸ್ಥೆಗಳಿಂದ ಪಾಕಿಸ್ತಾನಕ್ಕೆ ದೊರಕುತ್ತಿದ್ದ ಆರ್ಥಿಕ ಬೆಂಬಲವನ್ನ ನಿಲ್ಲಿಸಿದ್ರು. ಈ ಯುದ್ಧದಲ್ಲಿ 500ಕ್ಕಿಂತ ಹೆಚ್ಚು ಭಾರತೀಯ ಸೈನಿಕರು ವೀರಮರಣ ಹೊಂದಿದ್ರು. ಆದರೆ ಭಾರತೀಯ ರಕ್ಷಣಾ ಪಡೆಗಳ ಧೈರ್ಯ ಮತ್ತು ವಾಜಪೇಯಿಯವರ ಈ ನಿರ್ಧಾರಗಳ ಕಾರಣ ಭಾರತ ಈ ಯುದ್ಧದಲ್ಲಿ ಜಯಶೀಲವಾಯಿತು. ಈ ವಿಜಯ ವಾಜಪೇಯಿಯವರಿಗೂ ದೊಡ್ಡ ದಿಗ್ವಿಜಯ ನೀಡಿತು. ಯಾಕಂದ್ರೆ 1999ರ ಚುನಾವಣೆಯಲ್ಲಿ ಮತ್ತೆ 182 ಸೀಟು ಗೆದ್ದು ಎನ್ಡಿಎ ಮೈತ್ರಿ ಮೂಲಕ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಪಕ್ಷದ ಹೊರತುಪಡಿಸಿ ಸಂಪೂರ್ಣ 5 ವರ್ಷವನ್ನ ಪೂರೈಸಿದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆ ಗಳಿಸಿದರು. ಈ ಅವಧಿಯಲ್ಲಿನ ವಾಜಪೇಯಿ ಆಡಳಿತ ಅವರನ್ನ ಉತ್ತಮ ಪ್ರಧಾನಿ ಎನ್ನಿಸಿದ್ದು ಸುಳ್ಳಲ್ಲ. ಭಾರತದ ಅತಿದೊಡ್ಡ ಹೈವೇ ಯೋಜನೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಪ್ರಾಜೆಕ್ಟ್ ಮೂಲಕ ಚೆನ್ನೈ, ಕೋಲ್ಕತ್ತಾ, ದೆಹಲಿ ಸೇರಿದ 4 ಮಹಾನಗರಗಳನ್ನು ಸಂಪರ್ಕಿಸಿದ್ರು. 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣಕ್ಕಾಗಿ ಸರ್ವ ಶಿಕ್ಷಣ ಅಭಿಯಾನವನ್ನು ಸಹ ಆರಂಭಿಸಿದ್ರು. ಭಾರತದಲ್ಲಿ ಖಾಸಗೀಕರಣವನ್ನ ಪ್ರೋತ್ಸಾಹಿಸದಲ್ಲದೆ 5 ವರ್ಷಗಳಲ್ಲಿ ಅವರು 32 ಸರ್ಕಾರಿ ಕಂಪನಿಗಳನ್ನ ಖಾಸಗಿ ಕಂಪನಿಗಳ ಜೊತೆ ವಿಲೀನಗೊಳಿಸಿ ಎಫ್ಡಿಐ, ಉದ್ಯೋಗ ಸೃಷ್ಟಿ, ಐಟಿ ಕ್ಷೇತ್ರದ ಬೆಳವಣಿಗೆ, ಮೂಲಸೌಕರ್ಯ ಒದಗಿಸುವಿಕೆ, ತೆರಿಗೆ ವ್ಯವಸ್ಥೆ ಸುಧಾರಣೆಗಳ ಮುಖೇನ ಎಲ್ಲಾ ಕ್ಷೇತ್ರಗಳನ್ನ ಉತ್ತೇಜಿಸಿ ಭಾರತದ ಜಿಡಿಪಿಯನ್ನ ಅವರ ಸಮಯದಲ್ಲಿ 6ರಿಂದ 7% ವರೆಗೆ ಏರಿಕೆಯಾಗುವಂತೆ ನೋಡಿಕೊಂಡ್ರು. ಆದರೆ ನಮ್ಮ ದೇಶದ ವಿಪರ್ಯಾಸ ಎಂತಹದ್ದಂದರೆ ಇಂತಹ ದೂರದೃಷ್ಟಿಯ ಯೋಜನೆಗಳ ಹೊರತಾಗಿಯೂ 2004ರ ಚುನಾವಣೆಯಲ್ಲಿ ಅಟಲ್ ಅವರನ್ನ ಸೋಲಿಸಿದ್ರು. ಸ್ನೇಹಿತರೆ, ಇಲ್ಲಿ ನಾನು ಯಾವುದೇ ಪಕ್ಷದ ಪರವಾಗಿ ಮಾತನಾಡುತ್ತಿಲ್ಲ. ಉತ್ತಮ ನಾಯಕರನ್ನ ಉಳಿಸಿಕೊಳ್ಳುವ ಅಭ್ಯಾಸ ಬೇಕೆಂಬುದು ನನ್ನ ಅಭಿಪ್ರಾಯ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಸೋಲಿನ ನಂತರ 2005ರಲ್ಲಿ ರಾಜಕೀಯದಿಂದ ನಿವೃತ್ತಿ ಪಡೆದ ಅಟಲ್ ಬಿಹಾರಿ ವಾಜಪೇಯಿ 16 ಆಗಸ್ಟ್ 2018ರಂದು ವಿಧವಶರಾದರು. ಭಾರತದ ರಾಜಕೀಯದಲ್ಲಿ ಮಿಂಚಿ ಮರೆಯದ ಅಜಾತಶತ್ರು, ಶ್ರೇಷ್ಠ ಸಂಸದೀಯ ಪಟು, ವಾಗ್ಮಿ, ಕವಿ, ನೇತಾರ, ಜನನಾಯಕನಿಗೆ ಒಂದು ಲೈಕ್ ನೀಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ.